ಅಂದ್ರೆ ಈ ರೀತಿ ಒಂದು ತಾತ್ಸಾರ ಇವತ್ತು ರಾಜ್ಯದ ರೈತರ ಬಗ್ಗೆ, ಕಬ್ಬು ಬೆಳೆಗಾರರ ಬಗ್ಗೆ ಇವತ್ತು ತಾತ್ಸಾರ ಇವತ್ತು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಖಂಡಿತ ಅದು ಒಳ್ಳೇದು ಮಾಡೋದಿಲ್ಲ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಆಗ್ರಹ ಪಡಿಸ್ತಕ್ಕಂಥದ್ದು, ಈಗಲಾದ್ರೂ ಕೂಡ ಎಚ್ಚೆತ್ಕೊಂಡು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು. ನಾವು ಏನ್ ಕೇಂದ್ರಕ್ಕೆ ಮನವಿ ಮಾಡಬೇಕು ಅದನ್ನು ಮಾಡ್ತೇವೆ. ಇವತ್ತು ಬಹಿರಂಗವಾಗಿ ಅದನ್ನು ಭರವಸೆ ಕೊಟ್ಟು ಬಂದಿದ್ದೇನೆ ಇವತ್ತು. ಸರಿ, ನೀವ್ ಹೇಳ್ತೀರಿ ಸಂಬಂಧಪಟ್ಟ ಸಚಿವರು ಅಂದ್ರೆ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ರು ಬರ್ಲಿಲ್ಲ ಅಂತ. ಬಟ್ ಅವ್ರು ಹೇಳ್ತಿದ್ದಾರೆ ಈ ಎಲ್ಲಾ ರೈತರ ಹೋರಾಟವನ್ನ ಎತ್ಕಟ್ಟಿರೋದೇ ಬಿಜೆಪಿಯ ರಾಜೀವ್ ಅವರು. ಬಿಜೆಪಿಯ ರಾಜೀವ್ ಅವರು ಎತ್ಕಟ್ಟೆ ಹೋಗಿದ್ರೆ ಇವತ್ತು ರೈತರು ಬೀದಿಗೆ ಇಳಿತಾನೆ ಇರ್ಲಿಲ್ಲ. ಶಿವಾನಂದ ಪಾಟೀಲ್ ರವರು ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ. ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಅವರು ಅಪಹಾಸ್ಯಕ್ಕೆ ಈಡಾಗಬಾರದು. ಅವರೇ ಜವಾಬ್ದಾರಿನ ತೆಗೆದುಕೊಂಡು ಈ ಹೋರಾಟ ಸ್ಥಳಕ್ಕೆ ಬಂದು ಇಲ್ಲಿ ಏನು ಕೇಂದ್ರ ಸರ್ಕಾರದ ಜವಾಬ್ದಾರಿ, ರಾಜ್ಯ ಸರ್ಕಾರದ ಜವಾಬ್ದಾರಿನ ಅಲ್ಲೇ ಮುಕ್ತವಾಗಿ ಮಾತನಾಡಬಹುದಿತ್ತು. ಇದು ಯಾವುದನ್ನು ಕೂಡ ಮಾತನಾಡದೆ ಎಸಿ ರೂಮಲ್ಲಿ ಕೂತ್ಕೊಂಡು ಟೀಕೆಗಳನ್ನು ಮಾಡೋದು ಕೇಂದ್ರ ಸರ್ಕಾರ. ಇದರಿಂದ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಾವು ಇದರಲ್ಲಿ ರಾಜಕಾರಣ ಮಾಡದೇ ಆಗಿದ್ದಿದ್ರೆ 2ನೇ ದಿನಕ್ಕೆ ನಾವು ಬಂದು ಹೋರಾಟಕ್ಕೆ ನಾವು ಧುಮುಕ್ತಾ ಇದ್ವಿ. 2 ದಿನ 3 ದಿನ 4 ದಿನ ಕಳೆದರೂ ಸಹ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕಿವಿ ಕೊಡದೆ ಇಲ್ಲದೆ ಇರೋದ್ರ ಪರಿಣಾಮವಾಗಿ ನಾವು ಅನಿವಾರ್ಯವಾಗಿ ಇವತ್ತು ಅಖಾಡಕ್ಕೆ ಇಳಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತೇವಿನ ಭಾರತೀಯ ಜನತಾ ಪಾರ್ಟಿ ಕಬ್ಬು ಬೆಳೆಗಾರರ ವಿಚಾರದಲ್ಲಾಗ್ಲಿ ರೈತರ ವಿಚಾರದಲ್ಲಾಗ್ಲಿ ರಾಜಕಾರಣ ಮಾಡುವ ಪ್ರಶ್ನೆ ಉದ್ಭವ ಆಗೋದಿಲ್ಲ. ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ಆದ್ಯತೆ. ಆ ನಿಟ್ಟಲ್ಲಿ ನಾವು ಕೂಡ ನಮ್ಮ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಸರ್ಕಾರದ ನಿಲುವು ಬಗ್ಗೆನೇ ಅನುಮಾನ ಬರ್ತಿದೆ ನೋಡಿ. HK ಪಾಟೀಲ್ರು ಹೋಗ್ತಾರೆ ಸಂಧಾನಕ್ಕೆ ಅಂದ್ರು, ಕೊಟ್ಟ ಸಮಯಕ್ಕಿಂತ ಡಿಲೇ ಆಗ್ತಾ ಇದೆ. MB ಪಾಟೀಲ್ರು ಹೋದ್ರು ರೈತರ ಜೊತೆ ಮಾತನಾಡ್ಲಿಕ್ಕೆ, ಅಲ್ಲಿ ಆ ಸ್ಥಳೀಯ ಬಿಜೆಪಿ ನಾಯಕರು ಆ ಜಿಲ್ಲಾಧ್ಯಕ್ಷರ ಜೊತೆಯಲ್ಲಿ ಜಗಳ ಆಡ್ಕೊಳ್ತಾರೆ. ಅಂದ್ರೆ ಸರ್ಕಾರಕ್ಕೆ ನಿಜವಾಗ್ಲೂ ರೈತ ಪರವಾಗಿ ನಿಲ್ಲಬೇಕು ಅನ್ನೋ ಕಾಳಜಿ ಇದೆಯಾ ಅನ್ನೋ ಅನುಮಾನ ಬಂದ್ಬಿಡುತ್ತೆ. ವಿರೋಧ ಪಕ್ಷದ ನಾಯಕರಾಗಿ ತಾವ್ ಯಾವ ರೀತಿ ಗಮನಿಸ್ತೀರಿ ಸರ್ಕಾರದ ನಡೆನ? ರೈತರ ವಿಚಾರದಲ್ಲಿ ರಾಜ್ಯ ಸರ್ಕಾರ ಬಹಳ ಸಂವೇದನಾಶೀಲರಾಗಿ ನಡೆದುಕೊಳ್ಬೇಕಾಗ್ತದೆ. ಈಗಾಗಲೇ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಒಂದು ಕಡೆ ಅತಿವೃಷ್ಟಿ, ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗದೆ ಇರುವಂತದ್ದು, ಒಂದು ಸಲ ಬರ, ಮತ್ತೊಂದು ಸಲ ಅತಿವೃಷ್ಟಿ. ಒಟ್ಟಾರೆಯಾಗಿ ಇವತ್ತು ರೈತರ ಜೀವನ ನಿಜವಾಗ್ಲೂ ಕೂಡ ಸಂಕಷ್ಟದಲ್ಲಿದೆ. ಇಂಥ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಅದು MB ಪಾಟೀಲ್ರಾಗ್ಲಿ ಯಾರೇ ಆಗ್ಲಿ, ರೈತರ ವಿಚಾರದಲ್ಲಿ ಇನ್ನೂ ಕೂಡ ತಡ ಮಾಡದೇನೆ, ಯಾಕೆ ನಾವು ಇನ್ನು ಹೆಚ್ಚು ಹೇಳೋದಕ್ಕೆ ಹೋದ್ರೆ ನಾವೇನೋ ರಾಜಕಾರಣ ಮಾಡ್ತಿದೀವಿ ಅಂತ ಹೇಳ್ತಾರೆ. ತಮಗೆ ಗೊತ್ತಿರಲಿ ಸ್ಮಿತಾ ಅವರೇ, ನಾನು ಇವತ್ತು HK ಪಾಟೀಲ್ ಬರ್ತಾರೆ ಅಂತ ಹೇಳಿದ್ಮೇಲೆ ನಾನಲ್ಲಿ ಸತ್ಯಾಗ್ರಹದ ಚಳವಳಿ ಜಾಗದಿಂದ ಹೊರಗೆ ಬಂದಿದ್ದೇನೆ. ಕಾರಣ ಏನು, ನಾವಿದ್ರೆ ಬಿಜೆಪಿ ವಿರುದ್ಧದಲ್ಲಿ ರಾಜಕೀಯ ಬಣ್ಣ ಕಟ್ಟುವಂತ ಪ್ರಯತ್ನ ಆಡಳಿತ ಪಕ್ಷದವ್ರು ಮಾಡ್ಬೋದು. ನಮಗೆ ಬೇಕಾಗಿರ್ತಕ್ಕಂಥದ್ದು ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರ, ರಾಜಕಾರಣ ಮಾಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ರೈತ ಮುಖಂಡರು ಕೂಡ ಹೇಳಿದ್ದೇವೆ, ನೀವು ಏನೇ ತೀರ್ಮಾನ ತೆಗೆದುಕೊಳ್ಳಿ ಅದಕ್ಕೆ ನಾವು ಭದ್ರಾಗಿರ್ತೇವೆ. HK ಪಾಟೀಲ್ ಏನು ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಅಪಮಾನ ಮಾಡುವಂತ ಕೆಲಸ ಮಾಡಬೇಡಿ. ನೀವು ಸಮಾಧಾನದಲ್ಲಿ ನಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ ಅನ್ನೋ ಮಾತನ್ನ ನಾನು ಕೂಡ ಹೇಳಿ ಬಂದಿದ್ದೇನೆ. ಕೇಂದ್ರ ಸರ್ಕಾರದ ಕಡೆ ಕೂಡ ಬೊಟ್ಟು ಮಾಡ್ತಿದ್ದಾರೆ ಕೆಲ ಕಬ್ಬು ಬೆಳೆಗಾರರು. MSP ರಿವಿಷನ್ ಆಗಿ 9 ವರ್ಷ ಆಗೋಗಿದೆ. ಕೇವಲ 30-31 ರೂಪಾಯಿನಲ್ಲೇ ಈಗಲೂ ಕೂಡ MSP ನಡೀತಾ ಇದೆ ಕಬ್ಬಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಇದು ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಕೂಡ ಅಂತ ಹೇಳಿ ಬಿಜೆಪಿ ಕಡೆಗೆ ಬೊಟ್ಟು ಮಾಡ್ತಿದ್ದಾರೆ. ರೈತ ಮುಖಂಡರು ನನಗೆ ಮನವಿ ಪತ್ರವನ್ನು ಕೂಡ ನೀಡಿದ್ದಾರೆ. ಇದರಲ್ಲಿ ಅನೇಕ ಅಂಶಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಗಮನಕ್ಕೆ ಯಾವ್ಯಾವ ವಿಚಾರಗಳನ್ನು ತರಬೇಕು, ಖಂಡಿತವಾಗಿ ನಾನು ಕೂಡ ಪ್ರಾಮಾಣಿಕವಾಗಿ ಆ ಕೆಲಸವನ್ನ ಮಾಡ್ತೇನೆ. ಇದ್ರ ಬಗ್ಗೆ ಯಾವುದೇ ಸಂಶಯಗಳು ಬೇಡ. ಇವತ್ತು ಅಮಿತ್ ಶಾ ಅವ್ರ ಜೊತೆಯಲ್ಲಿ ಕೂಡ ತಾವು ಮಾತನಾಡಿದ್ರಿ, ರೈತರ ಹೋರಾಟದ ಬಗ್ಗೆ ಅವ್ರಿಗೆ ಮಾಹಿತಿ ತಲುಪಿಸಿದ್ರಿ. ಕಬ್ಬು ಬೆಳೆಗಾರರ ಪ್ರಶ್ನೆಗೆ ಅಥವಾ ಅವರ ಹೋರಾಟಕ್ಕೆ ಯಾವ ರೀತಿ ಸ್ಪಂದಿಸುತ್ತೆ ಅಂತ ಹೇಳಿ ನಿರೀಕ್ಷೆ ಇಟ್ಕೊಳ್ಬಹುದು ಅಂತ? ಮಾನ್ಯ ಗೌರವಾನ್ವಿತ ಗೃಹ ಸಚಿವರು ಅಮಿತ್ ಶಾ ಅವರು ನನ್ನ ಜನ್ಮದಿನದ ಅಂಗವಾಗಿ ನನಗೆ ದೂರವಾಣಿ ಕರೆ ಮಾಡಿ ಆಶೀರ್ವಾದವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಏನು ಹೋರಾಟ ನಡೀತಾ ಇದೆ ಆ ಹೋರಾಟದಲ್ಲಿ ನಾನು ಕೂಡ ಇದ್ದೇನೆ ಅನ್ನೋ ಮಾತನ್ನು ಅವರು ತಿಳಿಸಿದ್ದೇನೆ. ಆದರೆ ಖಂಡಿತ ಬರೋ ದಿನಗಳಲ್ಲಿ ಏನಿವತ್ತು ರೈತ ಮುಖಂಡರು ಸುಭಾಷ್ ಕಾಕಾ ಅವರಾಗಲಿ ಅನೇಕ ಮುಖಂಡರು ಏನು ಮನವಿಯನ್ನು ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರ, ಯಾಕಂದ್ರೆ ವಿಚಾರ ಬಹಳ ಗಂಭೀರವಾಗಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಇದನ್ನು ಪರಿಹಾರ ಕೊಡಬೇಕಾಗ್ತದೆ. ಕೇಂದ್ರದ ಗಮನಕ್ಕೆ ನಾನು ಕೂಡ ತರ್ತೇನೆ ಖಂಡಿತ. ಇನ್ನು ರಾಜ್ಯ ಸರ್ಕಾರ ಕೆಲ ಆರ್ಥಿಕ ತಜ್ಞರು ವಿಶ್ಲೇಷಣೆ ಮಾಡ್ತಿರೋದೇನು ಅಂದ್ರೆ, ಇದು ಕೇವಲ ಕಬ್ಬು ಬೆಳೆಗಾರರ ಸಮಸ್ಯೆ ಮಾತ್ರವಲ್ಲ, ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಯ್ತು ಅಂದ್ರೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಕೂಡ ಹೊರೆಯಾಗುತ್ತೆ. ಈಗ ಮಹಾರಾಷ್ಟ್ರಕ್ಕೆ 10 ಟನ್ ಅಷ್ಟೇನು ಕಬ್ಬು ಹೋಗಿದೆ ರಾಜ್ಯದಿಂದ. ಇದರಿಂದ ಸರಿಸುಮಾರು GDP ಮೇಲೆ ಹೊಡ್ತಾ ಬೀಳೋದು. ರಾಜ್ಯ ಸರ್ಕಾರಕ್ಕೆ ಸರಿಸುಮಾರು 8-9% ಆಫ್ ದ GDP ಇಸ್ ಫ್ರಮ್ ಅವಕಾರಿ, ದಟ್ ಇಸ್ ಇಂಡೈರೆಕ್ಟ್ಲಿ ಫ್ರಮ್ ಕಬ್ಬು.
ಕಬ್ಬು. ಈ ಗಂಭೀರತೆಯನ್ನ ಕೂಡ ಸರ್ಕಾರ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಪ್ರತಿ ವರ್ಷ ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ಮೆಟ್ರಿಕ್ ಟನ್ ಕಬ್ಬನ್ನ ಬೆಳೀತಾರೆ. ನನಗೆ ಗೊತ್ತಿರೋ ಪ್ರಕಾರ 7.9 ಲ್ಯಾಕ್ ಮೆಟ್ರಿಕ್ ಟನ್ ಏನೋ ಇದೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಕ್ಕೆ ಸರಿಸುಮಾರು 55,000 ಕೋಟಿ ಆದಾಯ ಬರ್ತದೆ. ಅದು ಯಾವ ರೀತಿ ಅಂತಂದ್ರೆ ಇವತ್ತು ಎಥನಾಲ್ ಉತ್ಪಾದನೆಯಿಂದ ಇರ್ಬೋದು, ಮೊಲಾಸಸ್ ಉತ್ಪಾದನೆಯಿಂದ ಆಗಲಿ, ಪವರ್ ಜನರೇಷನ್ ಆಗಲಿ, ಈ ರೀತಿಯಿಂದ ಸಾಕಷ್ಟು ಸುಮಾರು 9,000 ಚಿಲ್ಲರೆ ಒಂದು ಟನ್ನಿಗೆ ಆದಾಯ ರಾಜ್ಯ ಸರ್ಕಾರಕ್ಕೆ ಬರುವಂಥದ್ದು. ರಾಜ್ಯ ಸರ್ಕಾರ ಪ್ರತಿ ಬಾರಿಗೂ ತನ್ನ ಆದಾಯದ ಬಗ್ಗೆ ಚಿಂತನೆಯನ್ನ ಮಾಡದೇನೆ ರೈತರ ಒಂದು ಸಮಸ್ಯೆಗೂ ಕೂಡ ಸ್ಪಂದನೆ ಮಾಡಲೇಬೇಕಾಗ್ತದೆ. ಒಂದು ಚುನಾಯಿತ ಸರ್ಕಾರದ ಜವಾಬ್ದಾರಿನೂ ಕೂಡ ಹೌದು. ಹಾಗಾಗಿ ಈ ನಿಟ್ಟಿನಲ್ಲಿ ಅದು ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ಸಮಗ್ರವಾಗಿರ್ತಕ್ಕಂಥ ಚಿಂತನೆಯನ್ನ ಮಾಡಿ ಇದಕ್ಕೆ ಪರಿಹಾರವನ್ನ ರಾಜ್ಯ ಸರ್ಕಾರವೇ ಕೊಡಬೇಕಾಗ್ತದೆ. ಬಿಜೆಪಿ ಆಸ್ ಅ ಪಾರ್ಟಿ ಹಾಗೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ನಿಮ್ಮ ಬೆಂಬಲ ಈ ಕಬ್ಬು ಬೆಳೆಗಾರರ ಪರವಾಗಿ ಮುಂದಿನ ರೂಪುರೇಷೆಗಳ ಬಗ್ಗೆ ಏನಾದ್ರೂ ಚಿಂತನೆ ಆಗಿದೆಯಾ? ರಾಜ್ಯ ಸರ್ಕಾರ ಸ್ಪಂದಿಸದೆ ಹೋದ್ರೆ ಮುಂದೆ ಪಾರ್ಟಿ ನಿಲುವೇನಾಗಿರುತ್ತೆ ಅಂತ ಹೇಳಿ ಈಗಾಗಲೇ ತಿಳಿಸಿದ್ದೇನೆ. ರೈತ ಸಂಘದ ಹಸಿರು ಸೇನೆಯ ರೈತ ಮುಖಂಡರ ಜೊತೆ, ಕಬ್ಬು ಬೆಳೆಗಾರರ ಜೊತೆಗೆಲ್ಲ ಚರ್ಚೆ ಮಾಡಿದ್ದೇನೆ. ಇವತ್ತೇನು ಸಚಿವರು ಬರ್ತಾರೆ ಅಂತೇಳಿ ಭರವಸೆ ನೀಡಿದ್ದಾರೆ. ಸಚಿವರು ಬಂದಾಗ ಏನು ಮಾತುಕತೆಗಳಾಗ್ತದೆ, ಚರ್ಚೆಗಳಾಗ್ತದೆ, ಅಂತಿಮವಾಗಿ ತಾವು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾವೆಲ್ಲವನ್ನು ಕೂಡ ನಾನು ಬೆಂಬಲವನ್ನು ನೀಡ್ತೇವೆ. ನಾನು ಕೂಡ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡ್ತೇನೆ, ತಮ್ಮ ಬೆಂಬಲವನ್ನ ಕೊಡ್ತೇವೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ, ಭರವಸೆ ನೀಡಿದ್ದೇನೆ. ಈ ಹೋರಾಟ ಐ ನೋ ದಿಸ್ ಇಸ್ ಬಿಯಾಂಡ್ ಪಾಲಿಟಿಕ್ಸ್, ಆದ್ರೂ ಕೂಡ ರಾಜಕೀಯವೂ ತಳಕ ಹಾಕೊಳ್ತಿರೋದ್ರಿಂದ ಇದೊಂದು ಪ್ರಶ್ನೆಗೆ ತಮ್ಮಿಂದ ಉತ್ತರ ಬೇಕೇ ಬೇಕು. ಅನೇಕರ ಆರೋಪ ಏನ್ ಬರ್ತಿದೆ ಅಂತಂದ್ರೆ ಈಗ ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂಥ ಬಹುತೇಕ ಸಚಿವರುಗಳು ಕುರ್ಚಿ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ, ಕೆಲವರು ಮುಖ್ಯಮಂತ್ರಿ ಆಗೋ ಪ್ರಯತ್ನದಲ್ಲೇ ಇದ್ದಾರೆ. ಹೀಗಾಗಿ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಸರ್ಕಾರಕ್ಕೆ, ಎಸ್ಪೆಷಲಿ ಕಾರ್ಖಾನೆಯ ಓನರ್ಗಳು ಆಗಿರುವ ಸಚಿವರುಗಳಿಗೆ ಗಮನ ಇಲ್ಲ ಅಂತ ಹೇಳಿ. ಇದೆಲ್ಲವೂ ಕೂಡ ತಿಳಿದಿರುವಂತ ವಿಚಾರವೇ. ಹಾಗಾಗಿ ರಾಜಕಾರಣದಿಂದ ಹೊರಗೆ ಬಂದು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ, ರೈತರ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಕೊಂಡು ಒಂದು ತೀರ್ಮಾನವನ್ನ ಮಾಡಲೇಬೇಕಾಗ್ತದೆ. ಇದನ್ನ ಸಕ್ಕರೆ ಮಾಲೀಕರು ಇವತ್ತೇನು ಸಚಿವರಾಗಿದ್ದಾರೆ, ಅವರಿಂದ ಇದು ಯಾವುದೇ ರೀತಿ ಪರಿಹಾರ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂದೆ ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಸರ್ಕಾರದಲ್ಲೂ ಕೂಡ ಕಾರ್ಖಾನೆಯ ಮಾಲೀಕರು ಮಂಡಲದಲ್ಲಿ ಇದ್ರು. ಇದಾಗಿಯೂ ಸಹ ಯಡಿಯೂರಪ್ಪನವರು ಕಟಾವ್ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿಯೇ ಮಾಲೀಕರನ್ನ, ರೈತ ಮುಖಂಡರನ್ನ ಮಾತನಾಡಿಸಿ ಒಂದು ದರವನ್ನ ನಿಗದಿ ಮಾಡುವಂತ ಕೆಲಸ ಆಗಿತ್ತು. ಹಾಗಾಗಿ ಅದೇ ನಿಟ್ಟಿನಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡ ತೀರ್ಮಾನವನ್ನ, ಗಟ್ಟಿಯಾದ ಆಗಿರ್ತಕ್ಕಂಥ ನಿರ್ಧಾರವನ್ನ ರೈತರ ಪರವಾಗಿ ತೆಗೆದುಕೊಳ್ಬೇಕಾಗ್ತದೆ. ರೈಟ್. ಧನ್ಯವಾದ ವಿಜಯೇಂದ್ರ ಅವರೇ, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಇದ್ದದಕ್ಕೆ ಹಾಗೆ ನಿಮ್ಮ ಸಮಯವನ್ನ ಕೊಟ್ಟದಕ್ಕೆ ಧನ್ಯವಾದ. ಇದಾಗಿತ್ತು ಮಹಾಭಾರತ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.